ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಶನ್ಗಳು, ಗೌರ್ಮೆಂಟ್ ಸ್ಕೀಮ್ಸ್ಗಳು ಮತ್ತು ಯೂಸ್ಫುಲ್ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಈ ನೋಟಿಫಿಕೇಶನ್ ನೋಡೋದಾದ್ರೆ ಇವರು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಈ ಪೋಸ್ಟ್ಗೋಸ್ಕರ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಆ ಎಕ್ಸಾಮ್ಗೆ ಅಪ್ಲಿಕೇಶನ್ ಓಪನ್ ಆಗಿದೆ, ಅದ್ರ ರಿಲೇಟೆಡ್ ಈ ನೋಟಿಫಿಕೇಶನ್ ಆಗಿದೆ. ಸೊ ಇಲ್ಲಿ ಯಾವ ಪ್ಲೇಸ್ಗೆ ಎಷ್ಟೆಷ್ಟು ವ್ಯಾಕೆನ್ಸಿಗಳಿದೆ ಅಂತ ನೋಡೋದಾದ್ರೆ ಅಗರ್ತಲಾ ಟೋಟಲ್ 6 ವ್ಯಾಕೆನ್ಸೀಸು ಲೈಕ್ ಕೆಟಗರಿ ವೈಸ್ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಸೊ ನಾನು ಈಗ ಕರ್ನಾಟಕಕ್ಕೆ ನೋಡೋದಾದ್ರೆ ಬ್ಯಾಂಗ್ಳೂರಲ್ಲಿ 4 ಪೋಸ್ಟ್ಗಳು ಖಾಲಿ ಇದೆ. ಜನರಲ್ಗೊಂದು, OBCಗೊಂದು, SCಗೆ 2, ST ಮತ್ತು EWSಗೆ ಇಲ್ಲ. ಇನ್ನು ಹಾಗೆ ಬೇರೆ ಬೇರೆ ಪ್ಲೇಸ್ಗಳಿಗಿದೆ, ಆ ಪ್ಲೇಸ್ಗಳಿಗೂ ನೀವು ಬೇಕಾದರೆ ಹಾಕ್ಬಹುದು. ಆದರೆ ಕಂಡೀಷನ್ ಏನಿದೆ ಅಂತ ಹೇಳ್ತೀನಿ. ಸೊ ಟೋಟಲ್ 362 ವ್ಯಾಕೆನ್ಸಿ ಇದೆ. ಸೊ ಈ ಪೋಸ್ಟ್ನ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಕ್ಲಾಸಿಫಿಕೇಶನ್ ಬಂದು ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿಗೆ ಸೇರುತ್ತೆ. ಎಷ್ಟು ಸಂಬಳ ಸಿಗುತ್ತೆ ಅಂತ ನೋಡೋದಾದ್ರೆ 18,000ದಿಂದ ಹಿಡಿದು 56,900ವರೆಗೂ ಸಿಗುತ್ತೆ. ಅದರ ಜೊತೆಗೆ ಅಲೋವೆನ್ಸ್ ಮತ್ತು ಹಾಲಿಡೇ ಕಂಪನ್ಸೇಷನ್ ಈ ಥರ ಎಲ್ಲ ಇರುತ್ತೆ. ಅದೆಲ್ಲ ನಿಮ್ಮ ಜಾಯ್ನಿಂಗ್ ಲೆಟ್ರಲ್ಲಿ ಬರೀತಾರೆ. ಲೈಕ್ ಮೇಯ್ನ್ ಆಗಿ ನೋಡೋದಾದ್ರೆ 18,000ದಿಂದ ಹಿಡಿದು 56,900ವರೆಗೂ ಸಿಗುತ್ತೆ. ಇನ್ನು ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋದಾದ್ರೆ ನೀವು 10th ಪಾಸ್ ಆಗಿರಬೇಕು. ಜೊತೆಗೆ ನೀವು ಯಾವ ಸ್ಟೇಟ್ಗೆ ಅಪ್ಲೈ ಮಾಡ್ತಿರ್ತೀರಾ ಅಲ್ಲೇ ವಾಸ ಆಗಿದ್ದೀರಾ ಅಂತ ಡೊಮೈಸೈಲ್ ಸರ್ಟಿಫಿಕೇಟ್ ಅಂದರೆ ವಾಸಸ್ಥಳ ದೃಢೀಕರಣ ಪತ್ರ ಬೇಕಿರುತ್ತೆ. ಆ ವಾಸಸ್ಥಳ ದೃಢೀಕರಣ ಪತ್ರ ಡಿಸೆಂಬರ್ 14, 2025 ಮಾಡಿಸ್ಕೊಂಡಿರ್ಬೇಕು. ಹಾಗಿದ್ರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ಏಜ್ ಲಿಮಿಟ್ನ ನೋಡೋದಾದ್ರೆ 18ರಿಂದ 25, ಅದು 14, 12, 2025 ನೋಡಿದಾಗ ಅಷ್ಟಿರಬೇಕು. ಇನ್ನು SC STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, OBCಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್. ಹಾಗೆ ಬೇರೆ ಬೇರೆ ಕಂಡೀಷನ್ಗಳನ್ನ ಕೊಟ್ಟಿದ್ದಾರೆ. ನೀವು ಬೇಕಾದರೆ ಪಾಸ್ ಮಾಡಿಕೊಂಡು ಅಥವಾ ಈ ನೋಟಿಫಿಕೇಶನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು. ಇನ್ನು ಇದಕ್ಕೆ ಹೇಗೆ ಸೆಲೆಕ್ಟ್ ಮಾಡ್ಕೊತಾರೆ ಅಂದರೆ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಸೊ ಎಕ್ಸಾಮ್ ಪ್ಯಾಟ್ರನ್ ಏನು ಅಂತ ನೋಡೋದಾದರೆ MCQ ಬೇಸ್ಡ್ ಕ್ವಶನ್ಸ್ ಇರುತ್ತೆ. 100 ಕ್ವಶನ್ಸ್ 1 ಮಾರ್ಕ್ಸ್ಗೆ. ಅದರಲ್ಲಿ 4 ಪಾರ್ಟ್ ಇರುತ್ತೆ. ಜನರಲ್ ಅವೇರ್ನೆಸ್ 40 ಮಾರ್ಕ್ಸ್ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 20, ನ್ಯೂಮರಿಕಲ್, ಅನಾಲಿಟಿಕಲ್, ಲಾಜಿಕಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್ 20 ಮಾರ್ಕ್ಸ್ಗೆ, ಇಂಗ್ಲೀಷ್ ಲ್ಯಾಂಗ್ವೇಜ್ 20 ಮಾರ್ಕ್ಸ್ಗೆ. ಸೊ ಟೋಟಲ್ 100 ಮಾರ್ಕ್ಸ್ಗೆ 1 ಗಂಟೆ ಎಕ್ಸಾಮ್ ಆಗಿರುತ್ತೆ. ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. 1/4 ಅಂದರೆ ಒಂದು ಸರಿಯಾದರೆ 1 ಕೊಡ್ತಾರೆ, ತಪ್ಪಾದರೆ 0.25ನ ಕಳೀತಾರೆ. ಟೈರ್ 2 ಎಕ್ಸಾಮ್ ಕೂಡ ಇರುತ್ತೆ. ಅದರಲ್ಲಿ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಅದೇನರ ಮೇಲೆ ಇರುತ್ತೆ ಅಂದರೆ ಲೈಕ್ ಇಂಗ್ಲೀಷ್ ಲ್ಯಾಂಗ್ವೇಜ್, ವೊಕ್ಯಾಬ್ಯುಲರಿ, ಗ್ರಾಮರ್ ಕರೆಕ್ಷನ್, ಸೆಂಟೆನ್ಸ್ ಸ್ಟ್ರಕ್ಚರ್ ಈ ರೀತಿ ಮೇಲೆ ಇರುತ್ತೆ. 50 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. 1 ಅವರ್ ಎಕ್ಸಾಮ್. ಇನ್ನು ಸೆಂಟರ್ಸ್ ಎಲ್ಲೆಲ್ಲಿರುತ್ತೆ ಅಂತ ನೋಡೋದಾದರೆ ತುಂಬ ಪ್ಲೇಸಲ್ಲಿದೆ. ಕರ್ನಾಟಕದಲ್ಲಿ ಬೆಳಗಾವಿ, ಬ್ಯಾಂಗ್ಳೂರ್, ಮ್ಯಾಂಗ್ಳೂರ್, ಮೈಸೂರು, ಶಿವಮೊಗ್ಗದಲ್ಲಿ ಇರುತ್ತೆ. ಸೊ ಟೈರ್ 1 ಎಕ್ಸಾಮ್ದು ಕಟ್ ಆಫ್ನ ನೋಡೋದಾದರೆ ಜನರಲ್ 30, OBC 28, SC ST 25, EWS 30 ಇರುತ್ತೆ. ಇನ್ನು ಇದರಲ್ಲಿ ಕಟ್ ಆಫ್ನ ಕ್ಲಿಯರ್ ಮಾಡಿದರೆ ನೆಕ್ಸ್ಟ್ ಟೈರ್ 2ಗೆ ಎಷ್ಟು ವ್ಯಾಕೆನ್ಸಿ ಇರುತ್ತಲ್ಲ ಅದ್ರ 10 ಟೈಮ್ಸ್ ತಗೊತಾರೆ ಟೈರ್ 1ಇಂದ. ಇನ್ನು ಟೈರ್ 2 ಅಲ್ಲಿ ಕ್ವಾಲಿಫೈ ಆಗಬೇಕು ಅಂದರೆ 50ಕ್ಕೆ 20 ಮೇಲೆ ತಗೋಬೇಕು. ಇನ್ನು ಫೈನಲ್ ಮೆರಿಟ್ ಲಿಸ್ಟ್ನ ಟೈರ್ 1 ಎಕ್ಸಾಮ್ ಮತ್ತು ಟೈರ್ 2 ಎಕ್ಸಾಮ್ ಎರಡರದ್ದು ಕಂಬೈನ್ ಮಾಡಿಬಿಟ್ಟು ಯಾರು ಟಾಪಲ್ಲಿ ಇರ್ತಾರೆ ಅವ್ರದ್ದು ಫೈನಲ್ ಮೆರಿಟ್ ಲಿಸ್ಟ್ ಬರುತ್ತೆ. ಅದಾದಮೇಲೆ ಲೈಕ್ ನಿಮ್ಮದು ಮೆಡಿಕಲ್ ಎಕ್ಸಾಮಿನೇಷನ್ ಆಗಿರ್ಬೋದು, ಕ್ಯಾರೆಕ್ಟರ್ ಎಕ್ಸಾಮಿನೇಷನ್ ಈ ಥರ ಎಲ್ಲ ಮಾಡ್ತಾರೆ. ಅದರಲ್ಲೆಲ್ಲ ನೀವೇನಾದರೂ ಪಾಸ್ ಆದರೆ ಅಪಾಯಿಂಟ್ಮೆಂಟ್ ಲೆಟರ್ನ ಕೊಡ್ತಾರೆ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ನೋಡೋದಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಬಂದು ನವೆಂಬರ್ 22ರಿಂದ ಶುರುವಾಗಿದೆ. ಹಾಗೆ ಡಿಸೆಂಬರ್ 14ವರೆಗೂ ಓಪನ್ ಇರುತ್ತೆ. ಹಾಗೆ ಅಪ್ಲಿಕೇಶನ್ ಫೀ ಕಟ್ಟೋಕ್ಕೆ ಲಾಸ್ಟ್ ಡೇಟ್ ಬಂದು ಡಿಸೆಂಬರ್ 16ನೇ ತಾರೀಕಾಗಿರುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಸ್ವಲ್ಪ ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದಾರೆ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು. ಲೈಕ್ ಇಮೇಲ್ ID, ಮೊಬೈಲ್ ನಂಬರ್ ಇವೆಲ್ಲ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಿರುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಅದನ್ನೆಲ್ಲ ತೋರಿಸ್ತೀನಿ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ ಎಕ್ಸಾಮ್ ಫೀಸ್ ಅಂತ ₹100 ಮತ್ತು ರೆಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀಸ್ ಅಂತ ₹550, ಟೋಟಲ್ ₹650ನ ಕಟ್ಟಬೇಕಿರುತ್ತೆ. ಆನ್ಲೈನ್ ಮುಖಾಂತರ ಬೇಕಾದ್ರೂ ಕಟ್ಬೋದು ಅಥವಾ SBI ಚಲಾನ್ ಆ ಥರನೂ ಕಟ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಕ್ಯಾಂಡಿಡೇಟ್ಸ್ಗೂ ಲೈಕ್ ಎಲ್ಲರೂ ಕೂಡ ಈ ₹550 ಕಟ್ಟಲೇಬೇಕು. ಆದರೆ ಅದ್ರ ಜೊತೆಗೆ ಮೇಲ್ ಕ್ಯಾಂಡಿಡೇಟ್ಸ್, ಜನರಲ್, EWS, OBCಗೆ ಸೇರಿದವರು ಎಕ್ಸ್ಟ್ರಾ ₹100 ಎಕ್ಸಾಮಿನೇಷನ್ ಫೀಸ್ನ ಕಟ್ಟಬೇಕಿರುತ್ತೆ. ಸೊ ಟೋಟಲ್ 650, ಇನ್ನು ಉಳಿದವ್ರಿಗೆ ₹550 ಕಟ್ಟಬೇಕಿರುತ್ತೆ. ಇನ್ನು ಕೆಳಗಡೆ ಸ್ವಲ್ಪ ಸರ್ಟಿಫಿಕೇಟ್ಗಳನ್ನ ಕೊಟ್ಟಿದ್ದಾರೆ ನಿಮಗೆ, ಲೈಕ್ ಡೊಮೈಸೈಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟು, ಇದೆಲ್ಲ ಇವರು ಕೊಟ್ಟಿರೋ ಫಾರ್ಮೇಟಲ್ಲೇ ಇರಬೇಕು. ಈ ಥರ ಮಾಡ್ಕೊಂಬಿಟ್ಟು ನೀವು ನಿಮ್ಮ ತಾಲೂಕು ಕಚೇರಿ ಅಥವಾ ಎಲ್ಲಿ ಸೈನ್ ಬೇಕಿರುತ್ತೆ ಅದ್ರದ್ದು ಸೈನ್ ಎಲ್ಲ ತೊಗೊಂಡ್ಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಬೇಕಿರುತ್ತೆ. ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ, ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ,
ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ಗೆ ಬರ್ತೀರಾ. ಇಲ್ಲಿ ಲೈಕ್ ಈಗ ನೋಟಿಫಿಕೇಶನ್ ತೋರಿಸಿದ್ನ ಅದು ಇಲ್ಲಿರುತ್ತೆ, ಬೇಕಾದ್ರೆ ನೋಡ್ಕೋಬೋದು. ಹಾಗೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ದರೆ ಇಲ್ಲಿ ನೋಡ್ಕೋಬೋದು. ನೀವೇನಾದ್ರು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಕ್ಲಿಕ್ ಕೇರ್ ಅಂತ ಕೊಟ್ಬಿಟ್ಟು ಲಾಗಿನ್ ಪೇಜ್ಗೆ ಹೋಗಿ ಇಲ್ಲಿ ನಿಮ್ಮ ಯೂಸರ್ ID ಪಾಸ್ವರ್ಡ್ ಹೊಡೆದು ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಇನ್ನೇನಾದ್ರು ರಿಜಿಸ್ಟ್ರೇ ಆಗಿಲ್ಲ ಅಂತ ಅಂದರೆ ಟು ರಿಜಿಸ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟರ್ ಆಗಬೇಕಿರುತ್ತೆ. ರಿಜಿಸ್ಟರ್ ಆಗೋಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂದರೆ ಲೈಕ್ ನಿಮ್ಮ ಫುಲ್ ನೇಮ್ ಹಾಕಬೇಕು, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಮತ್ತು ನೀವು ಯಾವ ಸ್ಟೇಟ್ಗೆ ಅಪ್ಲೈ ಮಾಡಬೇಕು ಅಂತ ಇರ್ತಿರಲ್ಲ ಆ ಸ್ಟೇಟ್, ನಿಮ್ಮ ಕ್ಯಾಟಗರಿ, ನಿಮ್ಮ ಯಾವ ಪೋಸ್ಟ್ಗೆ ಹಾಕಬೇಕು ಅಂತ ಇರ್ತೀರ ಅದು, ಪಿನ್ ಕೋಡ್, ಅದನ್ನೆಲ್ಲ ಹಾಕ್ಬಿಟ್ಟು ಜನರೇಟ್ OTP ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಕ್ಯಾಪ್ಚಾ ಕಾಣ್ತಿದೆಯಲ್ಲ ಅದನ್ನ ಎಂಟರ್ ಮಾಡಿ ವೆರಿಫೈ ಮಾಡಬೇಕಿರುತ್ತೆ. ವೆರಿಫೈ ಆದಮೇಲೆ ಅದೇ ನಿಮಗೆ ಇಲ್ಲಿ ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಬಂದು ನವೆಂಬರ್ 22ಕ್ಕೆ ಶುರುವಾಗಿದೆ. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು ಡಿಸೆಂಬರ್ 14. ಸೊ ಯಾರೆಲ್ಲ 10th ಪಾಸ್ ಆಗಿದ್ದೀರಾ ಹಾಗೆ ಇಂಟೆಲಿಜೆಂಟ್ ಬ್ಯೂರೋದಲ್ಲಿ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತೀನಿ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.